ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇದು ಗುರುವಾರದ ಲಾಗ್ ಆಗಿರುತ್ತೆ. ಈಗ ಎಲ್ಲ ಅಮ್ಮವರೆಲ್ಲ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಸೊ ನಮ್ಮ ಅತ್ತೆ, ಅಮ್ಮ, ಆಮೇಲೆ ನಮ್ಮ ಅತ್ತೆ ತಂಗಿನೂ ಬಂದಿದ್ದಾರೆ. ಸೊ ಎಲ್ಲರೂ ಸೇರ್ಕೊಂಡು ಅವರು ಒಬ್ಬಟ್ಟು ಮಾಡ್ತಿದ್ದಾರೆ. ನಾನು ಈಗಷ್ಟೇ ಎಲ್ಲ ಕೆಲಸ ಮುಗಿತು, ದೇವ್ರ ಮನೆದೆಲ್ಲ ರೆಡಿ ಮಾಡಿ ಈಗ ಮಾರ್ಕೆಟ್ಗೆ ಹೋಗೋಣ ಅಂತ ಒಂದು ಸ್ವಲ್ಪ ಹೂವು ಮತ್ತು ಹಣ್ಣುಗಳೆಲ್ಲ ಬೆಳಗ್ಗೆನೇ ಒಂದು ಸ್ವಲ್ಪ ತಂದಿದ್ದೀನಿ. ಇನ್ನೊಂದು ಸ್ವಲ್ಪ ತೊಗೊಂಬರೋದಿತ್ತು. ಹಾಗೆ ಈಗ ಹೋಗಿ ಹಣ್ಣು ಇದು ಎಲ್ಲ ತೊಗೊಂಡು ಬರಬೇಕು. ಇನ್ನೊಂದು ಸ್ವಲ್ಪ ನನ್ನ ಹಸ್ಬೆಂಡಿಗೆ ಆಫೀಸ್ ರಜೆ ಇಲ್ಲ, ನಾಳೆ ಮಾತ್ರ ರಜಾ. ಹಂಗಾಗಿ ಅವ್ರು ಬರೋ ತನಕ ಎಲ್ಲ ಮಾರ್ಕೆಟಿಗೆ ಓಡಾಡೋ ಕೆಲಸ ನಂದೇನೆ. ಸೊ ಇವಾಗ ಹರ್ಷನ್ನ ಕರ್ಕೊಂಡು ಹಂಗೇ ಒಂದು ರೌಂಡ್ ಎಲ್ಲ ಕಡೆ ಹೋಗಿ ಬರಬೇಕು. ಆಮೇಲೆ ಟೈಲರ್ ಅಂಗಡಿಗೆ ಹೋಗಬೇಕು. ಬ್ಲೌಸು ಸ್ಟಿಚಿಂಗ್ ಆಗಿದೆಯಂತೆ, ಬಂದು ತೊಗೊಳ್ಳಿ ಅಂತ ಫೋನ್ ಮಾಡಿದರು. ಸೊ ಹಂಗಾಗಿ ಟೈಲರ್ ಅಂಗಡಿಗೆ ಹೋಗಿ ಸೀರೆ ಫಾಲು ಜಿಗ್ಜೆಗೆಲ್ಲ ಕೊಟ್ಟಿದ್ದೀನಿ. ಅದನ್ನು ಹೊಸ ಸೀರೆ ನಾಳೆ ಹಾಕೊಳಕ್ಕೆ ಬೇಕಲ್ವ, ಹಂಗಾಗಿ ಇವತ್ತೇ ತಂದಿಟ್ಕೊಂಬಿಡೋಣ ಅಂತ ರೆಡಿ ಆಗಿದ್ದೀನಿ. ಹೋಗಬೇಕು. ಅಮ್ಮವರೆಲ್ಲ ಒಬ್ಬಟ್ಟು ಮಾಡ್ತಾಯಿದ್ದಾರೆ, ಮುಗಿತೇನೋ ಗೊತ್ತಿಲ್ಲ. ಸೊ ಈಗ ನೋಡೋಣ ಬನ್ನಿ. ಒಬ್ಬಟ್ಟು ಕಾರ್ಯಕ್ರಮ ನಡೀತಾ ಇದೆ. ಸೊ ಈಗ ಇನ್ನೊಬ್ರು ಕ್ಯಾಂಡಿಡೇಟ್ ಜಾಯಿನ್ ಆಗಿದ್ದಾರೆ, ಸರಜಮ್ಮ ಜಾಯಿನ್ ಆಗಿದ್ದಾರೆ. ಇಬ್ರು ಬೀಗರು ಒಬ್ಬಟ್ಟು ಮಾಡ್ತಾವ್ರೆ. ಸಣ್ಣ ಇವರು ಮಾಡಿ ಎಲ್ಲ ಮ್ಯಾನೇಜ್ಮೆಂಟ್ ಇವರಿಬ್ರು ಮಾಡ್ತಾವ್ರೆ. ಇವ್ರಿಗೆ ಬೇಜಾರಾಗುತ್ತೆ ಅಂತ ಕಂಪ್ನಿ ಮಾತಾಡಕ್ಕೆ ಕಾಮಿಟ್ರಿ ಕೊಡ್ತಾ ಇದ್ದಾರೆ. ಕಾಮಿಟ್ರಿ ಕೊಡ್ಕೊಂಡು ಕೂತವ್ರೆ. ಮಾಡಿ ಫೈನಲಿ ಮೀಶೋ ಇಂದ ಮಾಡಿರೋ ಆರ್ಡ್ರು ಒಂದು ಬಂದಿದೆ. ಈಗ ಜಸ್ಟ್ ಬಂತು. ಸೊ ನೋಡೋಣ. ನಮ್ಮ ಅಮ್ಮನ ಫೋನ್ ಬೇರೆ ಬಂತು. ನೋಡಮ್ಮ ಯಾವ ಥರ ಇದೆ ಅಂತ ಇನ್ನೂ ಗೊತ್ತಿಲ್ಲ. ಚೆನ್ನಾಗಿರೋದು ಬಂದಿದ್ರೆ ಖುಷಿ ಆಗುತ್ತೆ. ಆ ಪೋಟ್ಲಿ ಮಾತ್ರ ಇನ್ನೂ ಬಂದಿಲ್ಲ. ಇನ್ನೊಂದು ಮಾಡ್ತೀನಿ ಪೌಚ್ ಥರ ಮಾಡಿದ್ದೆ. ಸೊ ಈ ಥರದ್ದು. ಸೊ ಯಾವ ಥರ ಇದೆ ನೋಡೋಣ. ಈ ಥರ ಕಳಿಸ್ತೀನಿ, ಸಂತೋ ಮಾಡ್ತೀನಿ ಅನ್ಕೊಳ. ಈ ಥರ ಇದೆ. ಚಿಕ್ಕದು ಪುಟಾಣಿದು. ಇದು ಕೀ ಬಂಚೂ ಹಾಕೊಳ್ಬೋದು. ಸೊ ಈ ಥರ ಕ್ಯೂಟಾಗಿರೋದು ಬಂದಿದೆ. ಇದು ರಿಟರ್ನ್ ಗಿಫ್ಟಿಗೆ ಅಂತ ಮಾಡಿದ್ದೆ. ಇದು ಬಂದಿದೆ. ಪೋಟ್ಲಿ ಮಾಡಿದ್ದೆ. ಪೋಟ್ಲಿ ಇನ್ನೂ ಬಂದಿಲ್ಲ. ಸೊ ಫೈನಲಿ ನಾಳೆಗೆ ಅದು ಬಂದರೆ ಸಾಕು. ಇನ್ನೂ ಸಖತ್ ಖುಷಿ ಆಗುತ್ತೆ. ಈ ಥರದ್ದು ಸ್ಮೈಲಿ ಫೇಸ್ ಇರೋ ಅಂಥದ್ದು. ಈ ಥರ ಕೀ ಬೊಂಚಿದು ಲಾಕ್ ಸಿಸ್ಟಮು ಹಾಕೊಳ್ಬೋದು. ಹಿಂಗೆ ಕೀಗೆಲ್ಲ, ಮತ್ತು ಮನೆ ಕೀ, ಗಾಡಿ ಕೀಗೆ ನೋಡಿ ಈ ಥರ ಇದೆ. ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಬೇಕು ಅಂದರೆ ಮುಂದಿನ ವಾರ ಏನಾದರೂ ನೀವು ಹಬ್ಬ ಮಾಡೋ ಥರ ಇದ್ದು, ಸೊ ಇಲ್ಲ ನಿಮ್ಗೇನಾದ್ರು ರಿಟರ್ನ್ ಗಿಫ್ಟ್ ಕೊಡೋ ಐಡಿಯಾ ಇದ್ದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ತಗೊಳ್ಳಿ. ಎಷ್ಟು ಕ್ಯೂಟ್ ಇದೆ ಗೊತ್ತಾ? ನಾನು ಬುಕ್ ಮಾಡಿದಾಗ ಇಮೇಜಲ್ಲಿ ಇತ್ತಲ್ಲ, ಅದಕ್ಕಿಂತ ಚೆನ್ನಾಗಿದೆ. ಅಲ್ಲಿ ಕರೆಕ್ಟಾಗಿ ಅಳತೆ ಮಾಡಿಬಿಟ್ಟು ಅಲ್ಲಿಗೆ ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಹೌದು, ಜಾಸ್ತಿ ಇದಾಯ್ತು, ಅದು ಕಡಿಮೆ ಆಯ್ತದೆ. ಪೂರ್ತಿ ಟೈಟ್ ಮಾಡಬೇಡಿ. ಕರೆಕ್ಟಾಗಿಲ್ವಾ? ಜಯಮಾರು ಪೋಣಿಸ್ತಾವ್ರೆ ಸೀಬಿಕಾಯಿ ತಿನ್ಕೊಂಡು. ಹೊಲ್ಗಿಲ್ ಮುರ್ಕಂಡಿ ಕಣಮ್ಮ. ನಮ್ಮ ಅಮ್ಮ ಏನೋ ಐಡಿಯಾ ಮಾಡ್ತಾವ್ರೆ. ಅಮ್ಮ ತೋರ್ಸಮ್ಮ. ಇದು ತೋರಿಸು. ಒಂದೆರಡು ಆಲ್ರೆಡಿ ಮಾಡಿದ್ಯಲ್ಲ, ಅದು ತೋರಿಸು. ನಮ್ಮ ಅಮ್ಮಂದೇನೋ ಒಂದು ಕ್ರಿಯೇಟಿವಿಟಿ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಹೆಂಗೆ ಮಾಡಿ ಇಟ್ಟವ್ರೆ ಅಂತ. ಇದು ಮಾಡ್ತಾ ಇದೆಯಾ? ಆಯಿತು, ಮಾಡು. ನಮ್ಮ ಅಮ್ಮಗೆ ಇಂಥವೆಲ್ಲ ಮಾಡೋದು ಅಂದರೆ ಭಾರಿ ಇಷ್ಟ, ಇಂಟ್ರೆಸ್ಟ್ ಜಾಸ್ತಿ. ಕ್ರಿಯೇಟಿವಿಟಿಗೆ ಏನಾರ ಮಾಡ್ತಾರೆ ಮಾತ್ರ. ತಲೆ ಚೆನ್ನಾಗೈತೆ. ಓ, ನೀವು ಮ್ಯಾಟಿನ್ ಟ್ರೈನಿಂಗ್ ಮಾಡಿದ್ರಾ ಅವರಿಗೆ? ಹಾ,
ಅವ್ರು ಕೌಚ್ಕೊಂಡ ಬಿಟ್ಟಾರ ಅಂತ ಮಾಡಿದ್ದೆ. ಮಣಿನೇ ಸೇರ್ಸ್ಯಾರ ಅವ್ರು ಡಬ್ಬ ಆಮೇಲೆ ಕೌಚ್ಕೋಬೇಕು ನಿನ್ ಸೊಸೆಗೆ ಎಷ್ಟು ಸತಿ ಹೇಳಿದೆ. ಈಗ ನಾನು ತೋರಿಸ್ತಾ ಇರೋದು ಬಿಹೈಂಡ್ ದ ಸ್ಟೋರಿ. ಆ ಮಂಟಪ ರೆಡಿ ಆಗೋದಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರು ಅನ್ನೋದಕ್ಕೆ ಇದು ಉದಾಹರಣೆ. ಸೊ ನಾನು ಈ ಥರ ಮಂಟಪದ ಒಳಗಡೆ ಲಕ್ಷ್ಮೀನ ಕೂರಿಸ್ಬೇಕು ಈ ವರ್ಷ ಅಂದ್ಕೊಂಡಿದ್ದೀನಿ. ಸೊ ನೀವು ಯಾವ ಥರ ಮಂಟಪ ಮಾಡಿಕೊಡ್ತೀರಾ ಮಾಡಿ ಅಂತ ನನ್ನ ಹಸ್ಬೆಂಡಿಗೆ ಅಷ್ಟೇ ಹೇಳಿದ್ದು. ಅವರು ಈ ಥರ ಪೈಪು PVC ಪೈಪು ಇದಕ್ಕೆ ಬರುತ್ತಲ್ವ, ನೀರು ಬಿಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ ಹಳ್ಳಿಗಳಲ್ಲಿ. ಸೊ ಆ ಪೈಪ್ನ ತೊಗೊಂಡು ಬಂದು ಕಟ್ ಮಾಡಿ ಮೆಜರ್ಮೆಂಟ್ನ ನಾನು ಯಾವದ ಟೇಬಲ್ ಮೇಲೆ ಲಕ್ಷ್ಮೀನ ಕೂರಿಸ್ತೀನಿ ಅದರ ಸಮವಾಗಿ ಕಟ್ ಮಾಡಿ ಹಿಂದಿನ ವಾರನೇ, ಅಂದರೆ ಇವಾಗ ಗುರುವಾರದ ಹಿಂದಿನ ವಾರ ಸಂಡೇ ಇದನ್ನೆಲ್ಲ ರೆಡಿ ಮಾಡಿ ಕಾಲರು ಮತ್ತು ಅದಕ್ಕೆ ಬೆಂಡು ಯಾವ ಥರ ಈ ಚಪ್ರ ಎಲ್ಲ ಕಟ್ತಾರಲ್ವ ಆ ಥರನೇ ರೆಡಿ ಮಾಡಿ ಸೊ ನನಗೆ ಇಟ್ಟಿದ್ರು. ಅವ್ರಿಗೆ ಹೇಳಿದ್ದಷ್ಟೇ ನಾನು ಈ ಥರ ಮಾಡಬೇಕು ಅಂತ ಬೇಸೆಲ್ಲ ರೆಡಿ ಮಾಡಿಕೊಂಡು ಇಟ್ಟು ಮಗನಿಗೂ ಹೇಳಿದರು. ನೆಕ್ಸ್ಟು ನೀನು ಬುಧವಾರದೊಳಗಡೆ ನೀನು ಬುಧವಾರ ಅಂದರೆ ಸೊ ಮಂಗಳವಾರ ಬುಧವಾರದಂಗೆ ನೀನು ಪೇಂಟ್ ಎಲ್ಲ ಮಾಡಿಬಿಡು, ಆವಾಗ ಈಸಿ ಆಗುತ್ತೆ, ಎಲ್ಲ ಡ್ರೈ ಆಗಿರುತ್ತೆ, ಗುರುವಾರ ನಾವು ಜೋಡಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳೋಗಿದ್ರು. ಸೊ ಹಾಗಾಗಿ ಪಾಪ ಅದನ್ನು ಕೂಡ ಹರ್ಷ ನೀಟಾಗಿ ಪೇಂಟ್ ಕೂಡ ಮಾಡಿದ್ದ. ಒಂದು ಸ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಗುರುವಾರ ಸಾಯಂಕಾಲ ಬೆಳಿಗ್ಗೆ ಅವನಿಗೆ ಗುರುವಾರ ಸ್ಕೂಲಿಗೆ ಹೋಗುವಾಗಲೇ ಸ್ವಲ್ಪ ಕೆಮ್ತಾ ಇದ್ದ. ಸೊ ಸರಿ ಅಂದ್ಬಿಟ್ಟು ನಾನು ಕಳಿಸ್ದೆ. ನಾನು ಗಾಬರಿನ ಟೆನ್ಷನಲ್ಲೇ ಇದ್ದೆ ಅಲ್ವಾ. ಸೊ ಹಾಗಾಗಿ ಹೋಗಿ ಸ್ಕೂಲಿಂದ ಬರೋದ್ರೊಳಗೇ ಅವನು ಫುಲ್ಲು ಜ್ವರ ಬಂದು ಬರುವಾಗಲೇ ಚಳಿ ಅಂತ ನಡುಗ್ತಾ ಇದ್ದ. ನಾನು ಕರ್ಕೊಂಡು ಬಂದು ಒಂದು ಮಾತ್ರೆ ಹಾಕಿ ಸ್ವಲ್ಪ ಹೊತ್ತು ಮಲಗಿಸಿದ್ದೆ. ನಾನು ಕೆಲಸದಲ್ಲಿ ಮಾರ್ಕೆಟಿಗೆ ಹೋಗೋದು, ಹೂವು ತರೋದು, ಹಣ್ಣು ತರೋದು ಇದರಲ್ಲೇ ಬ್ಯುಸಿಯಾಗಿ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಅವನಿಗೆ ಫುಲ್ಲು ಜ್ವರ ಜಾಸ್ತಿ ಆಗಿ 8 ಗಂಟೆ ಆಗೋದ್ರೊಳಗೆ ಫುಲ್ ಜಾಸ್ತಿ ಜ್ವರ ಆಗೋಯ್ತು. ನನ್ನ ಹಸ್ಬೆಂಡ್ ಬಂದ ತಕ್ಷಣವೇ ನಡಿ ಫಸ್ಟ್ ಆಸ್ಪತ್ರೆಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಡಾಕ್ಟ್ರು ಹಾಸ್ಪಿಟ್ಲಿಗೆ ಹೋದ ತಕ್ಷಣವೇ ಅಡ್ಮಿಟ್ ಮಾಡಬೇಕು, ಸೊ ಅವನಿಗೆ ಡ್ರಿಪ್ಪೆಲ್ಲ ಹಾಕಲೇಬೇಕು, ಈ ಥರ ಐ ಫೀವರ್ ಆಗಿದೆ, 103 ಆಗಿತ್ತು ಜ್ವರ. ಹಾಗಾಗಿ ಅವನ್ನ ಅಲ್ಲೇ ಮಾಡಿಕೊಂಡ್ರು. ನನಗಂತೂ ಅದನ್ನು ಹೇಳೋದಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಬೇಜಾರಾಗ್ತಾಯಿತ್ತು ನೋಡಿ ಅವನ್ನ. ಆ್ಯಕ್ಚುಲಿ ಇದು ಹಿಂದಿನ ದಿನದ್ದು ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಪಾಪ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾಯಿದ್ದ ಹರ್ಷ. ಈ ಥರ ಮಾಡೋಣ ಆ ಥರ ಮಾಡೋಣ ಅಂದರೆ ಈ ಕ್ರಿಯೇಟಿವಿಟಿಯಾಗಿ ಏನಾರ ಮಾಡೋದು ಅಂದರೆ ಭಾಳ ಇಷ್ಟ. ಸೊ ಅದರಲ್ಲಿ ಅವನೇ ಪೇಷಂಟ್ ಆಗೋದ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡಾಕ್ಟ್ರು ಇಲ್ಲ ಇರಲಿ ಇವತ್ತೊಂದು ನೈಟು ಅಡ್ಮಿಟ್ ಮಾಡ್ಕೊಳ್ತೀವಿ ಅಂದರು. ನಾನು ಆಮೇಲೆ ಸರ್ ಈ ಥರ ಹಬ್ಬ ಇದೆ, ನಾಳೆ ಹಬ್ಬ ಇಟ್ಕೊಂಡ್ಬಿಟ್ಟಿದ್ದೀವಿ, ಏನು ಮಾಡೋದು, ಅಕಸ್ಮಾತ್ ಏನಾದರೂ ಆಮೇಲೆ ಆ ಡ್ರಿಪ್ಪೆಲ್ಲ ಹಾಕಿದ್ಮೇಲೆ ಅವನಿಗೆ ಜ್ವರ ಕಮ್ಮಿ ಆಯಿತು. ಸೊ ಕಮ್ಮಿ ಆಗಿದೆ, ಇವಾಗ ಹೋಗ್ಬೋದಾ, ಅಕಸ್ಮಾತ್ ಏನಾದ್ರು ಜಾಸ್ತಿ ಆದರೆ ನಾನು ಇಲ್ಲೇ ಅಲ್ವಾ ಇರೋದು, ಕರ್ಕೊಂಬರ್ತೀವಿ ಅಂದ್ವಿ. ಆಯಿತು ನಿಮ್ಮ ಇಷ್ಟ ನೋಡಿ ಅಂತ ಹೇಳಿ ಹೋದರು. ನಾವು 8 ಗಂಟೆಗೆ ಹೋಗಿದ್ದಕ್ಕೆ 12:15 ಆಗೋಯ್ತು ನಾವು ಈಚೆ ಬರೋದ್ರೊಳಗೆ. ಸೊ ಅವಾಗ ಬಂದು ಹಬ್ಬ ಮಾಡೋದು ಬೇಡವೋ ಅನ್ನೋ ಕನ್ಫ್ಯೂಷನಲ್ಲೇ ಇದ್ವಿ ನಿಜವಾಗ್ಲೂ. ಆಮೇಲೆ ನನ್ನ ಹಸ್ಬೆಂಡಿಗೆ ಕೇಳಿದೆ ಏನು ಮಾಡೋದು ಇವಾಗ ಅಂತ. ಬೇಡ ಓಕೆ ಇವಾಗ ಒಂದು ಸ್ವಲ್ಪ ನಾರ್ಮಲ್ ಆಗಿದ್ದಾನಲ್ಲ, ಕಮ್ಮಿ ಆಗಿದೆ ಜ್ವರ ಎಲ್ಲ, ನಡಿ ಆಯಿತು ಮಾಡೋಣ ಅಂತ ಹೇಳಿ ಮನೆಗೆ ಬಂದು ಅವಾಗ ತಿರ್ಗಾ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಮಾಡೋಣ ಬಿಡು ಅಂದ್ಕೊಂಡು ಒಂದೊಂದೇ ಸ್ಟಾರ್ಟ್ ಮಾಡಿದ್ವಿ. ನಿಜವಾಗ್ಲೂ ನಮ್ಮ ಮನೇಲಿ ಯಾರೂ ಅವತ್ತು ನಿದ್ದೆ ಮಾಡಿಲ್ಲ. ಫುಲ್ ಎಲ್ಲರೂ ಅವ್ನು ಬರೋ ತನಕನೂ ಎದ್ದಿದ್ರು. ಆಮೇಲೆ ಅವ್ನು ಸ್ವಲ್ಪ ಆರಾಮಾದ್ವಲ್ಲ, ಹಂಗಾಗಿ ನಮಗೂ ಖುಷಿ ಆಯಿತು, ಆರಾಮಾಗಿದ್ದಾನೆ ಬಿಡು. ಸ್ವಲ್ಪ ಹೊತ್ತು ಅವನು ಎದ್ದಿದ್ದ ನಮ್ಮ ಜೊತೆನೇ, ಏನೆಲ್ಲ ಮಾಡ್ತಾ ಇದ್ದಾನೆ, ಮಾಡೋದಕ್ಕೆ ಸ್ವೆಟರೆಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದ. ಸರಿ ಆಯಿತು ಹೆಲ್ಪ್ ಹಂಗೂ ಹೋಗಿ ಮಲ್ಕೊಳ್ಳೋ ಅಂದರೆ ಬೇಡ ಇರಲಿ ಎದ್ದಿರಲಿ ಅಂದ್ಬಿಟ್ಟು ಎದ್ದೇ ಇದ್ದ. ಸರಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇದನ್ನೆಲ್ಲ ಪೈಪ್ದು ಇದನ್ನೆಲ್ಲ ಕಟ್ ಮಾಡಿ ಏನೇನೆಲ್ಲ ಸೆಟ್ ಮಾಡಬೇಕು, ಮೇಲ್ಗಡೆ ಗ್ರೀನ್ ಮ್ಯಾಟ್ ಹಾಕಿ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದ್ವಿ. ಅಮ್ಮವರೆಲ್ಲ ಹೂವು ಪೋಣಿಸ್ಕೊಡೋದು, ನಿಜವಾಗ್ಲೂ ಎಲ್ಲರೂ ಎದ್ದಿದ್ವಿ ಅಂದ್ಕೊಳ್ಳಿ. ಧನ್ಯನೂ ಪಾಪ ಅವಳು ಹೆಲ್ಪ್ ಮಾಡ್ತಾಯಿದ್ಲು. ಒಂದೊಂದು ಕೇಳಿದ್ರೆ ಆ ಥರ್ಮಕೋಲ್ ಬೆಣ್ಣನ್ನ ಕಟ್ ಮಾಡಿ ಅದರಿಂದ ಪಿಂಕ್ ಕಲರು ಲೋಟಸ್ ಥರ ರೆಡಿ ಮಾಡ್ತಾಯಿದ್ರು ನನ್ನ ಹಸ್ಬೆಂಡು. ನಾನು ದಿಶಾಂತೂ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ನೆಲ್ಲ ಈ ಥರ ಡೆಕೋರೇಟ್ ಮಾಡ್ತಾಯಿದ್ವಿ. ಮಂಟಪ ಅಂತೂ ತುಂಬಾ ಚೆನ್ನಾಗಿ ಬರ್ತಿತ್ತು. ಅದಕ್ಕೆ ಆದರೆ ಪೈಪ್ ಕಾಣದೇ ಇರೋ ಥರ ನಾನು ಇನ್ನೊಂದು ಇದನ್ನು ಅಂಟಿಸ್ಬೇಕು ಅಂತ ಇದ್ದೆ. ಈ ಗೋಲ್ಡನ್ ಕಲರ್ ಪೇಪರ್ ಬರುತ್ತಲ್ವ ಅದನ್ನು ಅಂಟಿಸೋಣ ಅಂತ. ಎಲ್ಲಿ ನಾವು ಆಸ್ಪತ್ರೆ ಒಳಗೆ ಹೋಗಿ ಸೇರಿಕೊಂಡ್ವಿ, ಈಚೆ ಬರೋದಕ್ಕೂ ಆಗಲಿಲ್ಲ. 12 ಗಂಟೆಗೆ ಈ ಹೊರಗೆ ಬಂದ್ವಿ. ಆಮೇಲೆ ನೋಡಿದ್ರೆ ಯಾವುದೂ ಅಂಗಡಿ ಬಾಗಿಲು ತೆಗೆದಿರಲಿಲ್ಲ. ಸೊ ಆಗಿದ್ದಾಗಲಿ ಇದ್ದಂಗೆ ಮಾಡೋಣ ಅಂತ ಹೇಳ್ಕೊಂಡು, ಇಲ್ಲ ನನ್ನ ಮೈಂಡ್ ಥಾಟ್ ಇದ್ದಿದ್ದು ಬೇರೆ ಇನ್ನೂ ಏನೇನೋ ಮಾಡಬೇಕು ಅಂತ, ಬಟ್ ಆಗಲಿಲ್ಲ, ಹೆಂಗೋ ಬಂತು.
ಆ್ಯಕ್ಚುಲಿ ಮಂಟಪಕ್ಕೆ ನಾನು ಅಂದ್ಕೊಂಡಿದ್ದ ಥರ ಬರಲಿಲ್ಲ, ಅದೊಂದು ಬೇಜಾರಂತೂ ಖಂಡಿತವಾಗ್ಲೂ ಇದೆ. ಅದಕ್ಕೆ ಈ ಗೋಲ್ಡನ್ ಶೀಟ್ನ ಕಾಣದೇ ಇರೋ ಥರ ಮೇಲ್ಗಡೆ ಎಲ್ಲ ಅಂಟಿಸ್ಬಿಡೋದು, ಸೊ ಈ ಥರ ಸುತ್ತೋದು ಅಂತಲೂ ಐಡಿಯಾ ಮಾಡಿದ್ವಿ. ಅದನ್ನೆಲ್ಲ ತರೋದಕ್ಕೆ ಆಗಲಿಲ್ಲ. ಇವನು ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊಂಡ್ವಿ ನಾವು, ಹಂಗಾಗಿ ಸ್ವಲ್ಪ ಬೇಜಾರಾಯಿತು. ಆದರೂ ಇದ್ದಿದ್ರಲ್ಲಿ ಓಕೆ ಅಂತ ಮಾಡಿದ್ವಿ. ಇದು ಸುಗಂಧರಾಜ ಹೂವು, ರಿಯಲ್ ಹೂವನ ಉಲ್ಟಾ ಪೋಣಿಸಿ ಆ ಕೆಳಗಡೆ ಇದೆಯಲ್ಲ ಅದು ಥರ್ಮಾಕೋಲಲ್ಲಿ ಈ ಥರ ನೋಡಿ ಬೆಂಡಲ್ಲಿ ಕಟ್ ಮಾಡಿ ಆ ಶೇಪ್ನ ಲೋಟಸ್ ಥರ ಮಾಡಿ ಅದಕ್ಕೆ ಗಮ್ ಹಾಕಿ ಪಿಂಕ್ ಕಲರು ಇದನ್ನು ಪೇಪರ್ನ ಅಂಟಿಸಿದ್ದೀವಿ. ನನ್ನ ಹಸ್ಬೆಂಡ್ ಇದನ್ನೆಲ್ಲ ಮಾಡಿಕೊಟ್ಟಿದ್ದು. ಸೊ ಹಾಗಾಗಿ ಚೆನ್ನಾಗಿ ಮಾಡಿಕೊಟ್ರು. ಅವನೊಬ್ಬ ಹುಷಾರಾಗಿ ಆರಾಮಾಗಿ ಇದ್ಬಿಟ್ಟಿದ್ರೆ ಇನ್ನೂ ಏನೆಲ್ಲ ಬೇರೆ ಬೇರೆ ಥರ ಎಲ್ಲ ಮಾಡೋ ಐಡಿಯಾ ಎಲ್ಲ ಇತ್ತು. ಸೊ ಇದನ್ನೆಲ್ಲ ತೊಗೊಂಡು ಬಂದು ಇನ್ನೂ ಸ್ವಲ್ಪ ಆ ಪೈಪು ಕಾಣದೇ ಇರೋ ಥರ ಮಾಡಿದರೆ ಸಾಕಾಗಿತ್ತು ಅಂತ ಅನ್ನಿಸ್ತು. ಫೈನಲಿ ಸೀರೆ ಎಲ್ಲ ಉಡ್ಸಿದ್ದಾಯಿತು. ಫಸ್ಟು ನಾನು ಬಿನ್ಗೆ ಮತ್ತು ಇದನ್ನು ಇಟ್ಟು ಸೀರೆ ಉಡಿಸ್ಕೊಂಡೆ. ಸೀರೆ ಉಡ್ಸೋದೇನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಾನು ಲಾಸ್ಟ್ ವೀಡಿಯೋನ ಸೀರೆ ಉಡ್ಸೋದು. ಈ ಸತಿನೂ ಪದ್ಮಾಸನನೇ ಮಾಡಿದ್ದೀನಿ ನಮ್ಮ ಮನೇಲಿ. ಸೊ ಹಾಗಾಗಿ ಅದನ್ನು ಜೋಡಿಸಿ ಈ ಸ್ಯಾಟಿನ್ ಕ್ಲಾತ್ನ ನಾನು ತೊಗೊಂಡು ಬಂದೆ ಬೆಳಿಗ್ಗೆ ತಾನೇ. ಒಂದು 3 ಮೀಟರ್ ಸ್ಯಾಟಿನ್ ಕ್ಲಾತ್ನ ತೊಗೊಂಡಿದ್ದೀನಿ. 80 ರೂಪೀಸ್ ಏನೋ ಬಿತ್ತು ನನಗೆ ಒಂದು ಪರ್ ಮೀಟರು. 240 ರೂಪೀಸ್ಗೇನೋ ಇದನ್ನು ತೊಗೊಂಡು ಬಂದೆ. ನನಗೆ ಈ ಕಲರ್ ಕಾಂಬಿನೇಷನ್, ಈ ಕಲರ್ ಒಂಥರ ನನಗೆ ಇಷ್ಟ ಆಯಿತು. ಪಿಂಕಲ್ಲಿ ಶೈನಿಂಗ್ ಕ್ಲಾತ್ನ ತೊಗೊಂಡೆ. ಈಗ ದೀಪಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೀಪಕ್ಕೂ ಕೂಡ ಅಷ್ಟೇ. ಸೊ ಇದು ಸುಗಂಧರಾಜ ಹೂವನ ಈ ಥರ ಉದ್ದುದ್ದ ಪೋಣಿಸ್ಕೊಂಡು ಕೆಳಗಡೆ ಒಂದೊಂದು ಸೇವಂತಿಗೆನ ಪೋಣಿಸ್ಕೊಟ್ರು. ನಮ್ಮ ಅಮ್ಮ ಮತ್ತು ನಮ್ಮ ಚಿಕ್ಕತ್ತೆ ಇಬ್ಬರೂ ನಿಜವಾಗ್ಲೂ ಎದ್ದಿದ್ರು ಎಷ್ಟೋ ತನಕ 3 ಗಂಟೆ 2:30-3 ಗಂಟೆ ತನಕ ಎದ್ದು ನನಗೆಲ್ಲ ಹೂವು ಪೋಣಿಸ್ಕೊಟ್ರು. ಅವ್ರಿಗೆ ಆಲ್ಮೋಸ್ಟ್ ಸೀರೆ ಎಲ್ಲ ಉಡಿಸಿದ್ದಾಯಿತು. ಸೊ ಮಂಟಪನೂ ರೆಡಿಯಾಗಿದೆ ನೋಡಿ ಈ ಥರ. ಈಗ ಲಕ್ಷ್ಮೀ ಮುಖವಾಡಕ್ಕೆ ರೆಡಿ ಮಾಡಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಮುಖವಾಡ ಇಡಬೇಕು. ಎಲ್ಲ ರೆಡಿ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಇನ್ನೂ ಸ್ವಲ್ಪ ಜೋಡಿಸೋದಿದೆ. ಪಾಪ ನನ್ನ ಮಗನೂ ನನಗೋಸ್ಕರ ಹೆಲ್ಪ್ ಮಾಡ್ತಿದ್ದಾನೆ. ಯಪ್ಪ ಎಷ್ಟೊಂದು ನೋಡಿಲಿ ಎಲ್ಲ ಕಿತ್ತಂಗೆ ಇಟ್ಟಿದ್ದೀವಿ. ಸೊ ಗೊತ್ತಿಲ್ಲ, ಲೇಟಾಯಿತು, ಆಗಲೇ 3 ಗಂಟೆ ಆಯಿತು. ಸೊ ಇಷ್ಟೊತ್ತಾಯಿತು. ಇವಾಗ ಸ್ನಾನಕ್ಕೆ ಹೋಗಿ ಬಂದು ಇನ್ನೊಂದು ಸ್ವಲ್ಪ ಎಲ್ಲ ಜೋಡಿಸೋದಿದೆ, ಜೋಡಿಸ್ಬೇಕು. ಸೊ ಅದಕ್ಕೆ ಮುಂಚೆ ದೇವ್ರ ಮನೆಯದೆಲ್ಲ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ. ಮುತ್ತಿನೊಲೆ ಜುಮ್ಕಿ ಇಡ್ಕೋಣ ಅಂತ, ಅಮ್ಮನವರಿಗೆ ಇಡೋಣ ಅಂತ ಇವತ್ತು ತೆಗ್ದಿದ್ದೀನಿ. ಸೊ ಮುಖವಾಡ ಎಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ಮುತ್ತಿನೊಲೆ, ಈ ವರ್ಷ ಮುತ್ತಿನೊಲೆ ಜುಮ್ಕಿ, ಮುತ್ತಿನ ಹಾರ ಹಾಕಿದ್ದೀನಲ್ವ, ಅದಕ್ಕೆ ಇದನ್ನೇ ಹಾಕಿ ರೆಡಿ ಮಾಡೋಣ ಅಂತ. ಫಸ್ಟ್ ಓಲೆ ಎಲ್ಲ ಹಾಕೊಂಬಿಡೋಣ ಅಂತ ನೀಟಾಗಿ ಒರೆಸ್ಕೊಂಡು. ಸೊ ಇನ್ನೊಂದೇನಪ್ಪ ಅಂದರೆ, ನಾನು ಯಾವಾಗಲೂ ಲಕ್ಷ್ಮೀ ಮುಖವಾಡಕ್ಕೆ, ಲಕ್ಷ್ಮೀ ಪೂಜೆಗೆ ಮಾತ್ರ ಜಾಸ್ತಿ ಚಿನ್ನದ್ದೇ ಹಾಕ್ತೀನಿ. ಯಾಕೆ ಅಂದರೆ ಸಂತೃಪ್ತಿಯಾಗಿ ಜಗನ್ಮಾತೆ ಒಪ್ಕೊಂಡು ನಮಗೂ ಆಶೀರ್ವಾದ ಮಾಡಲಿ ಅಂತ. ನಾವು ಆರ್ಟಿಫಿಷಿಯಲ್ ಎಲ್ಲ ಹಾಕಿದ್ರೆ ಅಮ್ಮನವರಿಗೆ ಕೋಪ ಬರುತ್ತಲ್ವ. ಸೊ ಹಾಗಾಗಿ ನಾನು ಚಿನ್ನದ್ದೇ ಹಾಕ್ಕೊಳ್ತೀನಿ. ನಾನು ಚಿನ್ನದ ಹಾಕೋತೀನಿ ಎಲ್ಲೋ ಗೊತ್ತಿಲ್ಲ, ಲಕ್ಷ್ಮೀ ಮುಖವಾಡಕ್ಕೆ ಮಾತ್ರ ಚಿನ್ನದ ಹಾಕ್ತೀನಿ. ಯೂಶಲಿ ಇದು ಏನಪ್ಪ, ಈ ಮುತ್ತಿನೊಲೆ ಜುಮ್ಕಿ ಇದೆಯಲ್ವಾ, ಅದಂತೂ ತುಂಬ ಸತಿ ಹಾಕ್ತಾ ಇರ್ತೀನಿ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಮುಖವಾಡಕ್ಕೆ ಈ ಥರ ಹಾಕಿದ್ರೆ ಕ್ಯೂಟಾಗಿ ಕಾಣುತ್ತೆ. ಸೊ ಇದು ಮುತ್ತಿನೊಲೆ ಜುಮ್ಕಿ ನನ್ನ ಮದುವೆದು, ನಮ್ಮ ಅತ್ತೆ ಕೊಟ್ಟಿದ್ದು. ಸೊ ಹಾಗಾಗಿ ತುಂಬ ಹೆವಿಯಾಗೂ ಇದೆ, ದಪ್ಪದಾಗಿ ನಾವು ಯಾವ ಥರ ಅಲಂಕಾರ ಮಾಡ್ಕೊಳ್ತೀವೋ ಸೊ ಅದೇ ಥರನೇ ಅಮ್ಮನವರಿಗೂ ಅಲಂಕಾರ ಮಾಡಬೇಕು. ಲಕ್ಷ್ಮಿ ಅಲಂಕಾರ ಪ್ರಿಯೆ ಅಲ್ವಾ. ಸೊ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಐಲೈನರ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಐಬ್ರೋಸ್ ಸ್ವಲ್ಪ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಸೊ ಆಯಿತು. ಆಮೇಲೆ ಲಿಫ್ಟಿಕ್ಕೆಲ್ಲ ನಾನು ಅಮ್ಮನವರಿಗೆ ಅಂತಲೇ ಒಂದು ಜೆಲ್ನ ಇಟ್ಬಿಟ್ಟಿದ್ದೀನಿ. ಸೊ ನಾನು ಅದನ್ನು ಯೂಸ್ ಮಾಡೋದಿಲ್ಲ, ಅದನ್ನು ದೇವರಿಗೇ ಇಟ್ಬಿಟ್ಟಿದ್ದೀನಿ. ಈ ಜೆಲ್ ಟೈಪ್ ಆದರೆ ಹಾಕೋದಕ್ಕೂ ಈಸಿ ಅಂತ ಈ ಥರದ್ದು ಇಟ್ಟಿದ್ದೀನಿ. ಹಾಕ್ಕೊಳ್ಳೋಣ.
ಎಷ್ಟು ಪುಟ್ಟದಾಗಿದೆ ಬಾಯಿ ನೋಡಿ. ನನಗೆ ಈ ಥರ ಎಲ್ಲ ಅಲಂಕಾರ ಮಾಡೋಕ್ಕೆ ಇಷ್ಟ. ಲಕ್ಷ್ಮೀ ಮುಖವಾಡಕ್ಕೆ, ದೇವ್ರ ಮನೆಗೆ. ಸೊ ಹಾಗಾಗಿ ನೀಟಾಗಿ ಅಲಂಕಾರ ಮಾಡ್ಕೊಳ್ಳೋಣ. ತೋರಿಸ್ತೀನಿ ತಡೀರಿ. ಎಷ್ಟು ಚೆನ್ನಾಗಿ ತಾವರೆ ಹೂವನ ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಗೊರಕೆ ಹೊಡಿಯೋರು ನೋಡಿ, ಗೊರಕೆ ಹೊಡಿಯೋರು ಸೌಂಡ್. ಒಬ್ಬೊಬ್ರು ಒಂದೊಂದು ಕಡೆ ಗೊರಕೆ ಹೊಡ್ಕೊಂಡು ಕೂತವ್ರು. ಹೇಗಿದೆ ನೋಡಿ. ಇಲ್ಲಾಂದರೆ ಇದು ಮುಖ ಥರನೇ ಇರುತ್ತೆ. ಈ ಥರ ಸಣ್ಣ ಇದು ಬರೋ ತನಕನೂ ಈ ಥರ ಮಾಡ್ತೀನಿ, ಚೆನ್ನಾಗಿರುತ್ತೆ. ನಾನಿವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ರೆಡಿಯಾಗಿ ಈ ರೇಷ್ಮೆ ಸೀರೆನ ಉಟ್ಕೊಂಡಿದ್ದೀನಿ. ಬೆಳಗ್ಗೆ ಮಾತ್ರ ಪೂಜೆ ಮಾಡುವಾಗ ಯಾವಾಗಲೂ ಅಷ್ಟೇ ರೇಷ್ಮೆ ಸೀರೆ ಉಟ್ಕೊಂಡೇ ಪೂಜೆ ಮಾಡ್ತೀನಿ. ಸೊ ಹಾಗಾಗಿ ಇದೇನು ಹೊಸದಲ್ಲ, ಹಳೇದೇನೆ. ಪೂಜೆ ರೇಷ್ಮೆ ಸೀರೆ ಉಟ್ಕೊಂಡು ಕಳ್ಸೋಕ್ಕೆ ನಾನು ಮುಖವಾಡನ ಕಟ್ಟಿ ರೆಡಿ ಮಾಡಿದೆ. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಕೂಡ ಹೇಳಿಸ್ದೆ. ಅವರು ಸ್ನಾನ ಮಾಡಿ ಬಂದು ಎಲ್ಲ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಒಂದೊಂದೇ ದೀಪನ ಹಚ್ಕೊಂಡು ಬಂದರು. ಆಮೇಲೆ ಇಬ್ಬರು ಕಂಕಣ ಕಟ್ಕೊಂಡ್ವಿ. ಇನ್ಯಾರೂ ಹೇಳ್ಸೋಕೆ ಹೋಗಲಿಲ್ಲ. ಪಾಪ ಎಲ್ಲರೂ ಲೇಟಾಗಿ ಮಲಗಿದ್ರಲ್ವ, ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಎದ್ದೇಳಿ ಬಿಡು ಅಂತ. ಗಂಟೆ ಹೊಡೆದ್ರೆ ಅವರೇ ಎದ್ದೇಳ್ತಾರೆ, ನೀನೇನು ಹೇಳಿಸ್ಬೇಡ, ರೆಡಿಯಾಗಿ ನಾವಿಬ್ಬರು ಪೂಜೆ ಮಾಡೋಣ ಅಂದರು. ನಮ್ಮ ಅತ್ತೆ ಮಾತ್ರ ಎದ್ದು ಸ್ನಾನಕ್ಕೆ ಹೋಗಿದ್ರು. ಸೊ ನಾವಿಬ್ಬರು ಪೂಜೆ ಮಾಡೋದು ನೋಡಿ ಒಬ್ಬೊಬ್ಬರೇ ಎದ್ದು ಬಂದರು. ಒಂದು ಕಡೆ ಖುಷಿಯಿಂದ ಹಬ್ಬ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ನನ್ನ ಮಗಂಗೆ ಹುಷಾರಿಲ್ಲದೆ ಇರೋದು, ಹೋಗಿ ಮುಟ್ಟಿ ನೋಡ್ತಾಯಿದ್ದೆ ಜ್ವರ ಜಾಸ್ತಿ ಆಗಿದೆಯಾ ಅಂತ. ಆ್ಯಕ್ಚುಲಿ ಡಾಕ್ಟ್ರು ಕೂಡ ಹೇಳಿದರು 3 days ಇದ್ದೇ ಇರುತ್ತೆ, ವೈರಲ್ ಫೀವರ್ ಅಲ್ವಾ, ಸೊ ಅಷ್ಟೊಂದೇನು ಗಾಬರಿ ಆಗೋದು ಬೇಡ ಅಂತ. ತುಂಬ ಜ್ವರ ಇದ್ದಿದ್ದರಿಂದ ತಲೆ ಅವಾಗವಾಗ ಮೈಯೆಲ್ಲ ಒರೆಸ್ತಾ ಇರಿ ಅಂತ ಹೇಳಿದರು. ಸೊ ಒರೆಸೋದು ಅಜ್ಜಿಯವ್ರು ಇದ್ರಲ್ವ, ನೋಡ್ಕೊತಾಯಿದ್ರು ನಮ್ಮಮ್ಮ. ಆದರೂ ನನಗೊಂಥರ ಸಮಾಧಾನನೇ ಇಲ್ಲ, ಒಂಥರ ಸಖತ್ತು ಫೀಲ್ ಆಗ್ತಾಯಿತ್ತು. ಯಾಕೆಂದರೆ 1 ತಿಂಗಳಿಂದ ನಾನು ಏನೆಲ್ಲ ಕೆಲಸ ಮಾಡ್ತೀನಿ, ಇಡೀ ಮನೆ ಕ್ಲೀನ್ ಮಾಡೋದಕ್ಕೆ ನನ್ನ ಮಕ್ಕಳು, ನಾನೆಷ್ಟು ಕಷ್ಟಪಟ್ಟಿದ್ದೀನೋ ನನ್ನ ಮಕ್ಕಳು ಅಷ್ಟೇ ಸಾಥ್ ಕೊಟ್ಟಿದ್ರು. ಪ್ರತಿಯೊಂದು ಕೆಲಸದಲ್ಲೂ ಹೆಲ್ಪ್ ಮಾಡ್ತಾಯಿದ್ರು. ಸ್ಕೂಲ್ಗಿಂದ ಬಂದ ಮೇಲೆ ನಿಜವಾಗ್ಲೂ ಅದಂತೂ ಅನ್ನಿಸ್ತಾ ಇತ್ತು. ಪಾಪ ಖುಷಿಯಿಂದ ಹಬ್ಬ ಮಾಡೋಣ ಅಂದರೆ ಈ ಥರ ಆಗೋಯ್ತಲ್ಲ ನನ್ನ ಮಗನಿಗೆ, ಅವನು ಇದನ್ನೆಲ್ಲ ನೋಡೋಕ್ಕಾಗಲ್ವಲ್ಲ, ಮಲಗೇ ಇದನ್ನಲ್ಲ ಅಂತ ಒಂಥರ ಬೇಜಾರು ಆಗ್ತಾಯಿತ್ತು. ಆದರೂ ಆಗಲಿ ದೇವ್ರ ಹತ್ರನೇ ಕೇಳ್ಕೊಳ್ಳೋಣ. ಲಾಸ್ಟ್ ಟೈಮು ನಾನು ಮಲಗಿದ್ದೆ, ಈ ವರ್ಷ ನನ್ನ ಮಗ ಮಲಗಿದ್ದಾನೆ, ಯಾಕೆ ಹಿಂಗಾಯ್ತಪ್ಪ ಅಂತ ನಿಜವಾಗ್ಲೂ ಕೇಳ್ಕೊಂಡೇ ಪೂಜೆ ಮಾಡಿದೆ. ಸೊ ಆ್ಯಕ್ಚುಲಿ ಮಂಟಪ ನಾನು ಅಂದ್ಕೊಂಡಿರೋ ಥರ ಬಂದಿಲ್ಲ ಅಂದ್ರೂ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನ್ನ ಫ್ರೆಂಡ್ಸ್ಗಳೂ ಎಷ್ಟೊಂದು ಜನ ಕಮೆಂಟ್ ಮಾಡಿದರು, ತುಂಬ ಚೆನ್ನಾಗಿ ಬಂದಿದೆ ಕಣೆ ಅಂತ. ಆದ್ರೂ ನನ್ನ ಮಗಂಗೆ ಹುಷಾರಿಲ್ಲದೆ ಇರೋ ಸುದ್ದಿ ಅವ್ರಿಗೂ ಗೊತ್ತಾದ ಮೇಲೆ, ಅಯ್ಯೋ ಇಷ್ಟಾದರೂ ಮಾಡಿದೆಯಲ್ಲ ಬಿಡು ಅಂತ ಅವರು ಅಂತಾಯಿದ್ರು. ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ಸಂಕಲ್ಪ ಮಾಡಿ ಪೂಜೆ ಮಾಡಿ ನಾನು ಇವತ್ತು ಬೆಳಿಗ್ಗೆ ಪೂಜೆನ ಮುಗಿಸ್ದೆ. ಗಂಟೆ ಸೌಂಡಿಗೆ ಒಬ್ಬೊಬ್ಬರೇ ಎದ್ದು ಬಂದು ಅವರೇನೆ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೊದಲಿಗೆ ನಮ್ಮ ಅತ್ತೆ ಬಂದು ಪೂಜೆ ಮಾಡಿದ್ರು, ಆಮೇಲೆ ನಮ್ಮ ಚಿಕ್ಕತ್ತೆನೂ ಬಂದರು. ಸೊ ನಮ್ಮ ಅತ್ತೆ ಬಂದು ಎದ್ದು ಸ್ನಾನ ಮಾಡಿ ಬಂದು ಎಲ್ಲರಿಗೂ ಕಂಕಣ ಅವರೇ ರೆಡಿ ಮಾಡಿ ಎಲ್ಲರಿಗೂ ಕಟ್ಟಿದ್ರು. ಆಮೇಲೆ ನಮ್ಮ ಅಮ್ಮನೂ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬಂದರು. ಆದರೆ ನನ್ನ ಮಗ ಮಾತ್ರ ಕಣ್ಣು ಬಿಟ್ಟು ನೋಡಲಿಲ್ಲ, ಬಂದು ಸ್ನಾನ ಕೂಡ ಮಾಡಲಿಲ್ಲ, ಪೂಜೆ ಕೂಡ ಮಾಡಲಿಲ್ಲ, ಅವನು ಎದ್ದೇಳಲೇ ಇಲ್ಲ. ಅದರಲ್ಲೂ ಹೋಗಿ ನೋಡ್ತಾ ಇದ್ವಿ. ಸೊ ಜ್ವರ ಇತ್ತು. ಆಮೇಲೆ 3 ಜನನೂ, ನಾನು ನಮ್ಮತ್ತೆ ನಮ್ಮಮ್ಮ 3 ಜನನೂ ಸೇರಿ ಆರತಿ ಮಾಡಿ ಇಳಿ ತೆಗೆದ್ವಿ. ಫೈನಲಿ ಸೊ ಈ ಥರ ಬಂದಿತ್ತು ನಮ್ಮನೆ ವರಮಹಾಲಕ್ಷ್ಮಿ. ನಾನು ಅಂದ್ಕೊಂಡಿದ್ದಷ್ಟು ಚೆನ್ನಾಗಿ ಬರಲಿಲ್ಲ. ನಾನು ಏನೇನೋ ಮೈಂಡ್ ಥಾಟಲ್ಲಿ ಏನೇನೋ ಅಂದ್ಕೊಂಡಿದ್ದೆ, ಬಟ್ ಒಂದು 50% ಬಂತು ಅಂತ ಹೇಳ್ಬೋದು. ಸೊ ನನಗೆ ಆ ಪೈಪೆಲ್ಲ ಕಾಣದೇ ಇರೋ ಥರ ಏನಾದರೂ ಮಾಡಬೇಕು ಅಂತ ಐಡಿಯಾ ಇತ್ತು, ಬಟ್ ಆಗಲಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಗಡಿಬಿಡಿ ಅನ್ನಿಸ್ತು. ಆಮೇಲೆ ಇನ್ನೊಂದು ಗೊತ್ತಾ, ಟೆನ್ಷನಲ್ಲಿ ನನಗೇನು ಇಟ್ಟಿದ್ದೀನಿ ಏನು ಇಟ್ಟಿಲ್ಲ ಅದೇ ನಂಗೆ ಗೊತ್ತಾಗ್ತಾಯಿಲ್ಲ. ಮಾಡಿರೋ ರವೆ ಉಂಡೆನೇ ಇಟ್ಟಿಲ್ಲ ಪೂಜೆಗೆ ನಾನು. ಆಮೇಲೆ ನಮ್ಮ ಓರ್ಗಿತ್ತಿ ಬಂದು, ಅಕ್ಕ ರವೆ ಉಂಡೆ ಮಾಡಿಲ್ವ
ಮಾಡಿಲ್ವಾ ಈ ವರ್ಷ ಅಂತ ಕೇಳ್ತಾ ಇದ್ಲು. ಅಯ್ಯೋ ಮಾಡಿದ್ದೀನಿ ಕಣೆ, ಇಟ್ಟೇ ಇಲ್ಲ ನೋಡು ಅಂತ ಟೆನ್ಷನಿಗೆ ಎಲ್ಲ ತಿಂಡಿಗಳ್ನೂ ಇಟ್ಟಿದ್ದೀನಿ, ರವೆ ಉಂಡೆನೇ ಇಟ್ಟಿರಲಿಲ್ಲ. ಸಾಯಂಕಾಲ ರವೆ ಉಂಡೆನೇ ಇಟ್ಟು ಸಾಯಂಕಾಲ ಹೇಗೂ ಪೂಜೆ ಮಾಡ್ತೀವಲ್ವ ಅವಾಗ ಇಡೋಣ ಬಿಡು ಅಂತ ಸಾಯಂಕಾಲ ಇಟ್ಟಿದ್ದಾಯಿತು. ಸೊ ಈ ಥರ ಟೆನ್ಷನ್ ಒಳಗೇ ಪೂಜೆ ಮಾಡಿ ಮುಗಿಸಿದ್ವಿ. ಸೊ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ವಿ. ಎಲ್ಲರೂ ನಿದ್ದೆಗೆಟ್ಟಿದ್ವಲ್ಲ, ನಿದ್ದೆ ಇರಲಿಲ್ಲ. ಸೊ ಹಾಗಾಗಿ ಅರ್ಜೆಂಟಿಗೆ ಆಗೋದು ಉಪ್ಪಿಟ್ಟೆ ಅಂತ ಉಪ್ಪಿಟ್ಟನ್ನ ತಿಂದು ಬೆಳಗ್ಗೆ ಪೂಜೆನ ಮುಗಿಸಿದ್ವಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಾಯಂಕಾಲದ ಲಾಗು ಕುಂಕುಮಕ್ಕೆಲ್ಲ ಯಾರೆಲ್ಲ ಬಂದಿದ್ರು, ಏನೆಲ್ಲ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಲಾಂಗ್ ಆದರೆ ನಿಮಗೂ ಬೋರ್ ಆಗುತ್ತಲ್ವ, ಅದಕ್ಕೋಸ್ಕರ.